ಈ ಶಾಟ್ಗಳಿಗೂ ಒಬ್ಬ ಮನುಷ್ಯ ಸೀನಕ್ಕೂ ಏನ್ ಗುರು ಸಂಬಂಧ? ಸಂಬಂಧ ಇದೆ. ನೀವು ನೋಡ್ತಿರೋ ಈ ಶಾಟ್ ಗಳನ್ನ ಸಿನಿಮಾದಲ್ಲಿ ಕ್ಲೋಸ್ ಅಪ್ ಅಂತ ಕರೀತಾರೆ. ಅವುಗಳನ್ನ ಮೀಡಿಯಂ ಕ್ಲೋಸ್ ಅಪ್ ಹಾಗೂ ಎಕ್ಸ್ಟ್ರೀಮ್ ಕ್ಲೋಸ್ ಅಪ್ ಅಂತ ಕೂಡ ಡಿವೈಡ್ ಮಾಡಿದ್ದಾರೆ. ಪಾತ್ರದ ಮುಖವನ್ನ ಡೀಟೇಲ್ ಆಗಿ ಕ್ಯಾಪ್ಚರ್ ಮಾಡೋದಕ್ಕೆ, ಯಾವ್ದಾದ್ರು ಎಮೋಷನ್ ನ ಪ್ರೇಕ್ಷಕರಿಗೆ ಗಟ್ಟಿಯಾಗಿ ಮುಟ್ಸೋದಕ್ಕೆ, ಕತೆಗೆ ಸಂಬಂಧ ಇರುವಂತಹ ಇಂಪಾರ್ಟೆಂಟ್ ಡೀಟೇಲ್ಸ್ ಅಥವಾ ಇಂಪಾರ್ಟೆಂಟ್ ವಸ್ತುಗಳ ಕಡೆಗೆ ಪ್ರೇಕ್ಷಕರನ್ನ ಡೈರೆಕ್ಟ್ ಮಾಡೋದಕ್ಕೆ ಈ ಕ್ಲೋಸ್ ಅಪ್ಸ್ ತುಂಬಾನೇ ಮುಖ್ಯವಾಗುತ್ತೆ. ಇಂಥ ಕ್ಲೋಸ್ ಅಪ್ ಗಳು ಸಿನಿಮಾದ ನರೇಟಿವ್ ಭಾಗವಾಗುವ ಮೊದಲು 130 ವರ್ಷಗಳ ಹಿಂದೆ ಪ್ರಪಂಚದ ಮೊದಲ ಕ್ಲೋಸ್ ಅಪ್ ಕ್ಯಾಪ್ಚರ್ ಆಗಿತ್ತು ಅಂತ ಹೇಳ್ತಾರೆ. ಫ್ರೆಡ್ ಓಟ್ಸ್ ಸ್ನೀಸ್ ಅನ್ನುವ 1894ರ 6 ಸೆಕೆಂಡ್ ನ ಶಾಟ್ ಪ್ರಪಂಚದ ಮೊದಲ ಕ್ಲೋಸ್ ಅಪ್ ಅನ್ನು ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ. ಥಾಮಸ್ ಎಡಿಸನ್ ನ ಅಸಿಸ್ಟೆಂಟ್ ವಿಲಿಯಂ KL ಡಿಕ್ಸನ್ ಫ್ರೆಡ್ ಓಟ್ಸ್ ಅನ್ನುವಂತಹ ಎಡಿಸನ್ ನ ಲ್ಯಾಬ್ ವರ್ಕರ್ ಸ್ನೀಸ್ ಮಾಡಿರುವಂತಹ ಸನ್ನಿವೇಶವನ್ನ ಕ್ಲೋಸ್ ಅಪ್ ನಲ್ಲಿ ಕ್ಯಾಪ್ಚರ್ ಮಾಡ್ಕೋತಾನೆ. ಅದು ಎಡಿಸನ್ ನ ಬ್ಲಾಕ್ ಮಾರಿಯಾ ಸ್ಟುಡಿಯೋದಲ್ಲಿ. ಇದನ್ನ ಪ್ರಪಂಚದ ಮೊದಲ ಮೋಷನ್ ಪಿಕ್ಚರ್ ಸ್ಟುಡಿಯೋ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ಅವನು 35mm ಫಿಲಂ ನ ಬಳಸಿ ಕಿನೆಟೋಗ್ರಾಫ್ ಕ್ಯಾಮೆರಾದ ಮೂಲಕ ಇದನ್ನ ಕ್ಯಾಪ್ಚರ್ ಮಾಡ್ಕೋತಾನೆ. ಮೋಷನ್ ಪಿಕ್ಚರ್ ಟೆಕ್ನಾಲಜಿಯನ್ನ US ಲೈಬ್ರರಿ ಆಫ್ ಕಾಂಗ್ರೆಸ್ ಗೆ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಅಂತ ಬಳಸ್ಕೋತಾರೆ. ಇದನ್ನ US ನ ಮೊದಲ ಕಾಪಿರೈಟೆಡ್ ಮೋಷನ್ ಪಿಕ್ಚರ್ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ಸಿನಿಮಾನ ರೆಕಾರ್ಡೆಡ್ ರಂಗಭೂಮಿ ಅಂತ ಅಂದ್ಕೊಂಡಿದ್ದಂತ ಟೈಮ್ ನಲ್ಲಿ 1901ರ ದಿ ಲಿಟಲ್ ಡಾಕ್ಟರ್ ಅಂಡ್ ದಿ ಸಿಕ್ ಕಿಟನ್ ಅನ್ನುವಂತಹ ದೃಶ್ಯ ಸಿನಿಮಾ ಜಗತ್ತಿಗೆ ಕ್ಲೋಸ್ ಅಪ್ ನ ಮಹತ್ವವನ್ನ ತಿಳಿಸಿಕೊಡುತ್ತೆ.